ಬಿಹಾರದಲ್ಲಿ ಒಂದು ಹಾಡು ತುಂಬಾ ವೈರಲ್ ಆಗ್ತಿದೆ. ಅದು ಸೋಷಿಯಲ್ ಮೀಡಿಯಾದಲ್ಲ, ಹಳ್ಳಿಗರ ನಾಲಿಗೆಯ ಮೇಲೆ ನೆಲ್ಲಾಡ್ತಿದೆ. ಅಂದ್ರೆ ಒಂದು ಜಾನಪದ ಗೀತೆ. ಅಲ್ಲಿ ಸೋಹಾರ್ ಪ್ರಕಾರ ಅಂತ ಕರೀತಾರೆ. ಅದು ಯಾವ ತರ ಅಂದ್ರೆ, ಈ ಭೋಜ್ಪುರಿ ಗೊತ್ತಿರುವಂತವರು ಸ್ವಲ್ಪ ಪೋಲಿತನದಿಂದ ಯಾರನ್ನಾದ್ರೂ ಟ್ರೋಲ್ ಮಾಡ್ಲಿಕ್ಕೆ ಹಾಡುವಂತಹ ಹಾಡು. ನಮ್ಮಲ್ಲೂ ಕೂಡ ಸಾಕಷ್ಟು ಆ ತರದವು ಜಾನಪದ ಗೀತೆಗಳಿರುತ್ತೆ, ಕೆಲವನ್ನ ಟ್ರೋಲ್ ಮಾಡುವಂಥದ್ದು. ಟ್ರೋಲರ್ಸ್ ಇವತ್ತು ಹುಟ್ಕೊಂಡಿರಬಹುದು, ಆದ್ರೆ ಜಾನಪದಿಯರು ಯಾವತ್ತಿಂದಲೋ ಆ ಟ್ರೋಲ್ ಅನ್ನ ಮಾಡ್ತಿದ್ದಾರೆ. ಒಂದು ಮಹಿಳೆ, ಆ ಮಹಿಳೆ ಹಾಡಿರುವಂತಹ ಒಂದು ಹಾಡು ಸುಮಾರು 1 ಕೋಟಿ ಜನ ನೋಡಿದ್ದಾರೆ, ತುಂಬಾ ವೈರಲ್ ಆಗಿದೆ. ಅದು ಬಿಹಾರಿ ಸ್ಲಾಂಗ್ ಅಲ್ಲಿ ಇರೋದ್ರಿಂದ, ಬಿಹಾರಿಗರ ಹಿಂದಿಲಿ ಇರೋದ್ರಿಂದ ಬಹುಪಾಲು ಜನ ಅದನ್ನ ಹೇಳ್ಕೊಂಡು ನಗುತ್ತಿದ್ದಾರೆ. ಅದೊಂದು ಸಾಂಗ್ ಪ್ರಧಾನಿ ಮೋದಿ ಅವರಿಗೆ ಮತ್ತು ಅವರ ಪಕ್ಷಕ್ಕೆ ಬಿಹಾರದಲ್ಲಿ ಬಹುದೊಡ್ಡ ಹೊಡೆತ ಕೊಡ್ತಿದೆ. ನೋಡಿ, ಆ ಹಾಡಲ್ಲಿ ಹೀಗೆ ಬರುತ್ತೆ: ಡೆಲ್ಲಿಯಿಂದ ಬರ್ತಾನಣ್ಣ, ಗುಜರಾತ್ನವನು ನಮ್ಮಣ್ಣ, 15 ಲಕ್ಷ ಕೊಡ್ತೀನಂತ ಹೇಳಿದ್ರಣ್ಣ, ಇನ್ನೊಂದು ಓಟ್ ಚೋರಿ ಮಾಡ್ತಾರಣ್ಣ. ಈ ತರದ್ದೇನೋ ಒಂದು 4-5 ಸಾಲುಗಳ ಒಂದು ಹಾಡು. ಸೋಹಾರ್ ಗೀತೆ ಅಂದ್ರೆ ಅದೊಂದು ಜಾನಪದ ಗೀತೆ. ಅದು ಎಷ್ಟರ ಮಟ್ಟಿಗೆ ಟ್ರೋಲ್ ಆಗ್ತಿದೆ ಅಂದ್ರೆ, ಸೋಷಿಯಲ್ ಮೀಡಿಯಾ ಆದ್ರೆ ಇಂಟರ್ನೆಟ್ ಬೇಕು, ಆದ್ರೆ ಒಂದು ನಾಲಿಗೆಯಿಂದ ಇನ್ನೊಂದು ನಾಲಿಗೆಗೆ ಹರಿದಾಡಿದ್ರೆ ಜಾನಪದ ಅನ್ನುವಂತಹ ಸಾಹಿತ್ಯ ಪ್ರಕಾರ ಹೇಗೆ ಜೀವಂತವಾಗಿ ಉಳಿದಿದೆಯೋ ಅದೇ ರೀತಿ ಒಂದು ಪ್ಯಾಟ್ರನ್ ಅನ್ನ ಸೆಟ್ ಮಾಡಿರುವಂತದ್ದು ಬಿಹಾರ ವಿಧಾನಸಭಾ ಚುನಾವಣೆ. ಇದ್ರ ಮಧ್ಯೆ SCS ಅನ್ನುವಂತಹ ಹೈದರಾಬಾದ್ ಸಮೀಕ್ಷಾ ಸಂಸ್ಥೆ ಒಂದು ಬಹುದೊಡ್ಡ ಅಚ್ಚರಿಯ ಶಾಕ್ ಅನ್ನ ಕೊಟ್ಟಿರುವಂತದ್ದು. ಅಚ್ಚರಿ ಏನಿಲ್ಲ, RJD ಪರವಾಗಿ ಒಂಚೂರು ಹೆಚ್ಚಿನ ಒಲವಿದೆ, NDA ಅಂದುಕೊಂಡಷ್ಟು ಸುಲಭವಾಗಿಲ್ಲ ಅನ್ನುವಂಥದ್ದನ್ನ ಹೇಳುವ ಸಂದರ್ಭದಲ್ಲೇ ಅವರು ಖಚಿತವಾಗಿ 2 ಕೂಟಗಳ ಹಿರಿಯ ಪಕ್ಷಗಳ, ದೊಡ್ಡ ಪಕ್ಷಗಳಿಗೆ, ಒಂದು BJP ಸ್ಥಿತಿ ಏನು, RJD ಸ್ಥಿತಿ ಏನು ಅನ್ನುವಂಥದ್ದನ್ನ ಹೇಳಿರುವಂಥದ್ದು. ಸುಲಭವಾಗಿ ನರೇಂದ್ರ ಮೋದಿ ಅವರ BJP 34 ಸ್ಥಾನಗಳನ್ನ ಗೆಲ್ಲುತ್ತೆ, ನೋ ಡೌಟ್, ಕಷ್ಟನೇ ಪಡಬೇಕಾಗಿಲ್ಲ. ಇನ್ನು 34 ಕ್ಷೇತ್ರಗಳಲ್ಲಿ ಅವರು ಫೈಟ್ ಕೊಡ್ತಿದ್ದಾರೆ. 68 ಸ್ಥಾನಗಳನ್ನ ಗೆಲ್ಲುವಂತಹ ಒಂದು ಸುಳಿವಿದೆ, ಸಿಗಬಹುದು ಅವರಿಗೆ ಅಂತ. 34 ಸುಲಭವಾಗಿ ಗೆದ್ರೆ ಇನ್ನು 34ರಲ್ಲಿ ಅವರಿಗೆ ಬಹುದೊಡ್ಡ ಹೊಡೆತ ಕೊಡ್ತಿರುವಂತದ್ದು RJD ಅಲ್ಲ, ಕಾಂಗ್ರೆಸ್ ಅಲ್ಲ, ಬದಲಾಗಿ ಜನ್ ಸೂರಜ್ ಪಕ್ಷ, ಪ್ರಶಾಂತ್ ಕಿಶೋರ್ ಅವರ ಜನಸೂರಜ್ ಪಕ್ಷ. 34 ಕಡೆ ಜನಸೂರಜ್ ಪಕ್ಷನೇ ಗೆಲ್ಲುತ್ತಾ? ಇಲ್ಲ, ಅದರಲ್ಲೊಂದು ಅರ್ಧ ಆದ್ರೂ BJP ಕಷ್ಟ ಪಡಬೇಕಾಗತ್ತೆ. ಆಲ್ಟರ್ನೇಟಿವ್ ಇನ್ನೊಂದು ಪಕ್ಷ ಯಾವ್ದಿರುತ್ತೆ, ಇಬ್ಬರ ಜಗಳದಲ್ಲಿ 3ನೇ ಲಾಭ ಆಗುವಂತಹ ಸಾಧ್ಯತೆಗಳು ಇರುತ್ತೆ. ಹೈದರಾಬಾದ್ ಮೂಲದ ಈ SCS ಸಮೀಕ್ಷಾ ಸಂಸ್ಥೆ ಜೆನ್ಜಿ ಈ ಸಲ ಬಿಹಾರದಲ್ಲಿ BJP ಜೊತೆಯಲ್ಲಿ ನಿಲ್ಲುವಂಥದ್ದು ತೀರಾ ವಿರಳ, ಬದಲಾಗಿ RJD, ಯಾಕಂದ್ರೆ ಅವರು 35 ವರ್ಷದ ಯುವಕನೊಬ್ಬನನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಮಹಾಗಠಬಂಧನ್ ಕೂಟ ಘೋಷಣೆ ಮಾಡಿದ ಮೇಲೆ ಅವರಿಗೆ ಬೇಕಾದ ರೀತಿಯಲ್ಲಿ ಮಾತಾಡುವ, ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನ ತೇಜಸ್ವಿ ಯಾದವ್ ಮಾಡ್ತಿದ್ದಾರೆ. ಬಹುಪಾಲು ರ್ಯಾಲಿಗಳನ್ನ ತುಂಬಾ ಸೂಕ್ಷ್ಮವಾಗಿ ನೋಡಿದ್ರೆ 1 ಲಕ್ಷ 2 ಲಕ್ಷ ಜನ ಸೇರ್ತಿದ್ದಾರೆ. ಆದ್ರೆ BJP ಮತ್ತು JDUನ ಸಮಾವೇಶಗಳಿಗೆ ಅಲ್ಲಿ ಕೂಡ ಕಷ್ಟ ಆಗ್ತಿರುವಂತದ್ದು, ಅವರ ನಿರೀಕ್ಷೆಗಿಂತ ಕಡಿಮೆ ಜನ ಸೇರ್ತಿರುವಂತದ್ದು. ಲೋಕಲ್ ಸೆಫಾಲಜಿಸ್ಟ್ಗಳು ಕೂಡ ಇದನ್ನ ಸೂಕ್ಷ್ಮವಾಗಿ ಗಮನಿಸ್ತಿರುವಂತದ್ದು. NDAಗೆ ಸುಲಭ ಆಗ್ತಿಲ್ಲ. ಇದಕ್ಕೆ ಏನ್ ಮಾಡ್ತಿದ್ದಾರೆ ನೋಡಿ, 34 ನಂಬರು BJP ಪಕ್ಕ ಬರುತ್ತೆ ಅಂದ್ರೆ ಕಾಕತಾಳೀಯವೋ ಏನೋ, 4 ನಾಯಕರನ್ನ, ಸ್ಟಾರ್ ಪ್ರಚಾರಕರನ್ನ BJP ಅಲ್ಲಿ ಅಖಾಡದಲ್ಲಿ ಇಳಿಸಿರುವಂತದ್ದು. ಈ ಪೈಕಿ ಅಕ್ಟೋಬರ್ 30ರಿಂದ ನವೆಂಬರ್ 7ರ ತನಕ 9 ದಿನಗಳ ಕಾಲ ಪ್ರಧಾನಿ ನರೇಂದ್ರ ಮೋದಿ ಅವರು ಅಲ್ಲೇ ಬೀಡು ಬಿಟ್ಟಿದ್ದಾರೆ. ಅದು ಬಿಟ್ರೆ 16 ದಿನ ಅಮಿತ್ ಶಾ ಅವರು ಅಲ್ಲೇ ಇರ್ತಾರೆ. ಇನ್ನು 5 ದಿನ JP ನಡ್ಡಾ ಅವರು, 4 ದಿನ ಯೋಗಿ ಆದಿತ್ಯನಾಥ್, ಒಟ್ಟು 34 ದಿನಗಳ ಕಾಲ ಈ 34 ನಾಯಕರು ಅಲ್ಲೇ ಬೀಡು ಬಿಟ್ಟರೂ ಕೂಡ ಸುಲಭವಾಗಿ ಗೆಲ್ಲುವಂತಹ ಸ್ಥಾನಗಳು ಕೇವಲ 34 ಅನ್ನೋದಾದ್ರೆ BJPಗೆ ಕಷ್ಟ ಏನಾಗ್ತಿದೆ? ಇದರ ಜೊತೆಯಲ್ಲಿ ಬಹುಮುಖ್ಯವಾಗಿ 3 ಫ್ಯಾಕ್ಟರ್ ಇದೆ ಈ ಸಲದ ಬಿಹಾರದ ಚುನಾವಣೆಯಲ್ಲಿ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಏನಾಗಬಹುದು ಅಂತ. ಸುಲಭಕ್ಕೆ ಸರಳ ಬಹುಮತ ಯಾರಿಗೂ ಬರೋದಿಲ್ಲ, ನೋ ಡೌಟ್. ಆದ್ರೆ SCS
ಸಮೀಕ್ಷಾ ಸಂಸ್ಥೆ, ಹೈದರಾಬಾದ್ ಮೂಲದ ಸಮೀಕ್ಷಾ ಸಂಸ್ಥೆ RJDಯ ಲೆಕ್ಕವನ್ನು ಕೂಡ ಕೊಟ್ಟಿದೆ. ಬಿಜೆಪಿ ತರಾನೇ ಸರಳವಾಗಿ 45 ಸ್ಥಾನಗಳನ್ನ RJD ಗೆಲ್ಲಬಹುದು. ಇನ್ನುಳಿದಂತೆ 15 ಕ್ಷೇತ್ರಗಳಲ್ಲಿ ಬಿಜೆಪಿ ವರ್ಸಸ್ RJD ಫೈಟ್ ಆಗತ್ತೆ. 25 ಕ್ಷೇತ್ರಗಳಲ್ಲಿ JDU ವರ್ಸಸ್ ಬಿಜೆಪಿ ಫೈಟ್ ಆಗತ್ತೆ. ಸುಮಾರು 85 ಕ್ಷೇತ್ರಗಳಲ್ಲೂ ಕೂಡ ಈಗ ಒಂದು ಗೆಲ್ಲುವಂತಹ ವಾತಾವರಣ ಇದೆ RJDಗೆ. ಆದ್ರೆ ಒಂದು ಹಂತಕ್ಕೆ ಈಗಾಗಲೇ ಅಲ್ಲಿನ ಆನೆ ಮಾರ್ಗವು 10 ಸರ್ಕ್ಯುಲರ್ ರಸ್ತೆಯಲ್ಲಿರುವಂತಹ ಲಾಲು ಪ್ರಸಾದ್ ಯಾದವ್ ಅವರ ಮನೆಗೂ 4.5 ಕಿಲೋಮೀಟರ್ ವ್ಯತ್ಯಾಸ, 3.5-4.5 ಕಿಲೋಮೀಟರ್ ಇದೆ. ಆ ಎರಡೂ ಮನೆಗಳ ಮಧ್ಯೆ ಒಂದು ಆಂತರಿಕ ಒಪ್ಪಂದ ಆಗಿದೆ. ಈ ಸಲ ಗುಜರಾತಿ ಲಾಬಿಗೆ ತಕ್ಕ ಪಾಠ ಕಲಿಸ್ಕೊಡ್ಬೇಕು, ನಮ್ಮ ಪ್ರಾದೇಶಿಕ ಪಕ್ಷಗಳನ್ನೇ ಮುಗಿಸುವಂತಹ ಪ್ರಯತ್ನಗಳನ್ನ ಗುಜರಾತ್ನಿಂದ ಬಂದವರು ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ನಿತೀಶ್ ಕುಮಾರ್ ಅವರು ತುಂಬಾ ದಪ್ಚುಪ್ ಆಗಿದ್ದಾರೆ. ನವೆಂಬರ್ 14ರ ನಂತರ ಸರಿಯಾಗಿ ಮಾತಾಡ್ತಾರೆ. ಹೇಗೆ ಮಾತಾಡ್ತಾರೆ ಅನ್ನೋದು ಅವತ್ತು ಕೂಡ ಗೊತ್ತಾಗತ್ತೆ. ಇದು RJD ಮತ್ತು ಬಿಜೆಪಿಯ ಲೆಕ್ಕಾಚಾರ. ಇನ್ನು 3 ವಿಚಾರ ನಾನು ನಿಮ್ಗೆ ಹೇಳಿದೆ. ಏನು, ಇಲ್ಲಿ ಪ್ರಶಾಂತ್ ಕಿಶೋರ್ ಅವರ ಜನಸೂರಜ್ ಪಕ್ಷ ಎಷ್ಟು ಸ್ಥಾನ ಗೆಲ್ಲುತ್ತೆ ಅಥವಾ ಎಷ್ಟು ಕಡೆ ಬಿಜೆಪಿಗೆ ಟಕ್ಕರ್ ಕೊಡುತ್ತೆ? ನೋ ಡೌಟ್ ಅದು ಬಿಜೆಪಿಗೆ ಟಕ್ಕರ್ ಕೊಡೋದು. ಯಾಕಂದ್ರೆ ಹೇಳಿ ಕೇಳಿ ಬ್ರಾಹ್ಮಣ ಸಮುದಾಯದ ಪ್ರಶಾಂತ್ ಕಿಶೋರ್ ಅವರು ಅತ್ಯಂತ ಮೇಧಾವಿಗಳನ್ನ ಕಣಕ್ಕಿಳಿಸ್ತಿದ್ದಾರೆ. ಮ್ಯಾಥಮೆಟಿಷಿಯನ್ಸ್ನ, ಸೇವೆ ಸಲ್ಲಿಸಿ ಬಂದಂತಹ ಬ್ಯೂರೋಕ್ರಾಟ್ಸ್ನ, ರಿಟೈರ್ಡ್ ಆಗಿರುವಂತವ್ರನ್ನ, ಸ್ವಯಂ ನಿವೃತ್ತಿ ಘೋಷಣೆ ಮಾಡ್ಕೊಂಡಿರುವಂತ ಅಂತವ್ರನ್ನ ನಿಲ್ಲಿಸಿರುವಂತದ್ದು. ಅವರು ನಗರದ ಮತಗಳನ್ನ ಮತ್ತು ಬ್ರಾಹ್ಮಣ, ಭೂಮಿಹಾರು, ರಾಜಪೂತು, ಬ್ರಾಹ್ಮಣ ಮತಗಳನ್ನ ಸೆಳೆತಿರುವಂತದ್ದು. ಇವೆಲ್ಲವೂ ಕೂಡ ಬಿಜೆಪಿಯ ಗಟ್ಟಿಯಾದ ಮತಗಳು. ಆದ್ರೆ ಈಗ ಅವುಗಳನ್ನೇ ಇವರು ಸೆಳೀತಿದ್ದಾರೆ ಅನ್ನೋದಾದ್ರೆ ಬಹುಪಾಲು ಕಡೆ ಬಿಜೆಪಿಗೆ ಹೊಡೆತ ಕೊಡುವಂತದ್ದು ಅದು ಪ್ರಶಾಂತ್ ಕಿಶೋರ್ ಅವರ ಜನಸೂರಜ್ ಪಕ್ಷ. ಇದ್ರ ಜೊತೆಲಿ ಚಿರಾಗ್ ಪಾಸ್ವಾನ್ ಅವರು 29 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ದಾರೆ. NDA ಕೂಡದಲ್ಲಿ ಇಟ್ಕೊಂಡು ಇದರಲ್ಲಿ ಎಷ್ಟು ಗೆಲ್ತಾರೆ? ಕಳೆದ ಚುನಾವಣೆಯಲ್ಲಿ ಒಂದು ಸ್ಥಾನನೂ ಗೆಲ್ಲೋಕ್ಕಾಗ್ಲಿಲ್ಲ. ಚಿರಾಗ್ ಪಾಸ್ವಾನ್ ಅವರ LJP, ಲೋಕ್ ಜನಶಕ್ತಿ ಪಾರ್ಟಿ. ಆದ್ರೆ ಈ ಸಲ ಎಷ್ಟು ಗೆಲ್ಲಬಹುದು? 5 ಗೆಲ್ಲಬಹುದು ಅನ್ನೋ ನಿರೀಕ್ಷೆ ಆಂತರಿಕ ಸಮೀಕ್ಷೆಗಳಲ್ಲಿ ಬರ್ತಿರುವಂತದ್ದು. ಆದ್ರೆ 5 ನಂಬರ್ ಬಂದ್ರೆ ಬಿಜೆಪಿಗೆ ಬಹುದೊಡ್ಡ ಲಾಸ್ ಆಗುತ್ತೆ. ಕನಿಷ್ಠ ಡಬಲ್ ಡಿಜಿಟ್ ಬರಬೇಕು, 10ರ ಮೇಲಿರ್ಬೇಕು. 11 ನಂಬರ್ ಆದ್ರೂ ಬಂದ್ರೆ ಅವರಿಗೆ ಲಾಭ ಆಗತ್ತೆ. ಇನ್ನು ಕಾಂಗ್ರೆಸ್ ಈ ಸಲ ಕಳೆದ ಚುನಾವಣೆಯಲ್ಲಿ 19 ಸ್ಥಾನ ಗೆದ್ದಿತ್ತು. ಈ ಸಲ ಇನ್ನೊಂದು 6ಕ್ಕಿಂತ ಹೆಚ್ಚು ಸ್ಥಾನಗಳನ್ನ ಗೆದ್ರೆ, 25 ಸ್ಥಾನಗಳನ್ನ ಗೆದ್ರೆ RJD ಸುಲಭವಾಗಿ ಸರಳವಾಗಿ ಸರ್ಕಾರ ರಚಿಸುತ್ತೆ. ಅಷ್ಟಮಟ್ಟಿಗಿನ ಲೆಕ್ಕಾಚಾರಗಳು ಈಗ ಅಲ್ಲಿನ ಲೋಕಲ್ ಸೆಫಾಲಜಿಸ್ಟ್ಗಳು ಹೇಳ್ತಿರುವಂತದ್ದು. ಸೀನಿಯರ್ ಮೋಸ್ಟ್ ಜರ್ನಲಿಸ್ಟ್ಗಳು ಕೂಡ ಸ್ಪಷ್ಟವಾಗಿ ಹೇಳ್ತಿರುವಂತದ್ದು. ಒಂದು ಹಾಡು ಕೂಡ ಮೋದಿಯವರನ್ನ, ಅವರ ಪಕ್ಷವನ್ನ, ಅವರ ಕೂಟವನ್ನ ಕೆಡಿಸುತ್ತೆ. ಸೋಹಾರ್ ಅನ್ನುವಂತಹ ಒಂದು ಜಾನಪದ ಶೈಲಿಯ ಹಾಡು ಅಂದ್ರೆ ನಿಮ್ಗೆ ಸೋಷಿಯಲ್ ಮೀಡಿಯಾದ ಟ್ರೋಲ್ಗುಂತಲೂ ತುಂಬಾ, ಯಾಕಂದ್ರೆ ಅಲ್ಲಿ ಕೆಲವು ಜಾನಪದ ಗಾಯಕರನ್ನ ಪಂಜಾಬ್ನಲ್ಲಿ, ಉತ್ತರ ಪ್ರದೇಶದಲ್ಲಿ, ಬಿಹಾರದಲ್ಲಿ ಶೂಟ್ ಮಾಡಿ ಕೊಲ್ತಾರೆ ಕೆಲವು ವರ್ಷಗಳ ಹಿಂದೆ. ಯಾಕೆ ಅಂದ್ರೆ ಅವರೊಂದು ಸಾಮಾಜಿಕ ಕ್ರಾಂತಿಯನ್ನ ಮಾಡೋದಕ್ಕೆ ಹೊರಟಿದ್ರು. ರಾಜಕೀಯವಾಗಿ ಒಂದಷ್ಟು ಜನಕ್ಕೆ ಹೊಡೆತ ಬೀಳ್ತಿತ್ತು. ಅದೇ ರೀತಿಯಲ್ಲೇ ಈಗ ಒಂದು ಹಾಡು ವೈರಲ್ ಆಗ್ತಿರುವಂತದ್ದು. ಅದು ಕರೆಂಟ್ ಇದ್ರೆ, ಸ್ವಿಚ್ ಆಫ್ ಆಗಿದ್ರೆ ವೈರಲ್ ಆಗುವಂತಹ ಹಾಡಲ್ಲ, ಜಾನಪದ ಹಾಡು. ನಿಮ್ಮ ಎಷ್ಟೇ ಸೋಷಿಯಲ್ ಮೀಡಿಯಾ ಬಳಸಿದ್ರೂ ಕೂಡ ಜಾನಪದ ಅನ್ನುವಂತಹ ಅಸಲಿ ವೆಪನ್ ಅನ್ನು ಯೂಸ್ ಮಾಡಿದ್ರೆ ಇಲ್ಲಿ ಬೇರೆದೇ ಲೆಕ್ಕಾಚಾರಗಳಾಗತ್ತೆ. ಈ ಸಲ ನೋ ಡೌಟ್ ಬಿಜೆಪಿ 50ರ ಗಡಿಯನ್ನ ದಾಟಿ ಹೋಗುವುದು ಸರಳ ಸುಲಭ ಅಲ್ಲ. ಆದ್ರೆ 34ನ್ನ ಈ ಕ್ಷಣಕ್ಕೆ ಗೆದ್ದೇ ಗೆಲ್ಲುತ್ತೆ ಬಿಜೆಪಿ. ಹಾಗಿದ್ರೆ ಬಿಹಾರದಲ್ಲಿ ಸರ್ಕಾರ ರಚಿಸೋದು ಮಹಾಗಠಬಂಧನ್ ಅಥವಾ ಬಿಜೆಪಿನು? ನಿತೀಶ್ ಕುಮಾರ್ ಅವರು ನವೆಂಬರ್ 14ರ ರಿಸಲ್ಟ್ ಬಂದ ಮೇಲೆ ಮತ್ತೆ ಗೇಮ್ ಚೇಂಜ್ ಮಾಡ್ತಾರಾ? ಕಮೆಂಟ್ ಮಾಡಿ.